A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮೃತಪಟ್ಟಿರುವ ವಿಲಾಸ್ ನಡುವಿನ ಮನಿ ಕುಟುಂಬಕ್ಕೆ ಸರ್ಕಾರದಿಂದ ಧನ ಸಹಾಯ ಹಾಗೂ ಆಹಾರ ಸಾಮಗ್ರಿಗಳನ್ನು ಅಧಿಕಾರಿಗಳು ಹಸ್ತಾಂತರ ಮಾಡಿದರು. ವಿಜಯಪುರ ನಗರದ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಲಾಸ್ ನಡುವಿನ ಮನಿಯನ್ನ ದುಷ್ಕರ್ಮಿಗಳು ಹತ್ಯೆಗೈದು ಎಸ್ಕೇಪ್ ಆಗಿದ್ದಾರೆ. ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು, ಎಸ್ಪಿ, ಡಿಸಿಆರ್ಇ ಹಾಗೂ ಉತ್ತರ ವಲಯದ ಬೆಳಗಾವಿ ನೇತೃತ್ವದಲ್ಲಿ ಮೃತಪಟ್ಟಿರುವಂತಹ ವಿಲಾಸ್ ಕುಟುಂಬಕ್ಕೆ 4.12 ಲಕ್ಷ ಪರಿಹಾರ ನಿಧಿ ನೀಡಿದ್ರು. ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು, ಹೋರಾಟಗಾರ ಉಪಸ್ಥಿತರಿದ್ದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೌಲಭ್ಯಗಳನ್ನು ವಿಲಾಸ್ ಕುಟುಂಬಕ್ಕೆ ಒದಗಿಸುವ ಭರವಸೆಯನ್ನು ನೀಡಿದ್ರು. ದಿನಾಂಕ 19/6/2026 ಈ ಪೈಪ್ ಅಂಗಡಿ ಅಂತ ಒಂದಿದೆ ಬಂಜಾರ ಕ್ರಾಸ್ ಹತ್ರ ವಿಜಯಪುರದಲ್ಲಿ. ಅಲ್ಲಿ ಒಬ್ರು ವಿಲಾಸ್ ಮತ್ತು ಅವ್ರಿಗೆ ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಒಬ್ಬರು ವಿಶ್ವನಾಥ್ ಅಂತಕ್ಕಂಥವ್ರಲ್ಲಿ ಇಬ್ರು ಇದ್ದಾಗ ಅವರು ಒಂದು ಎಗ್ ರೈಸ್ ಅಂಗಡಿ ಮುಂದೆ ನಿಂತ್ಕೊಂಡಾಗ ಅವರಲ್ಲಿ ಯಾವ ಕಾರಣಕ್ಕೂ ಗೊತ್ತಾಗಿಲ್ಲ, ಇನ್ನೂ ತನಿಖೆ ನಡೀತಾ ಇದೆ. ಒಂದು ಈ ವಿಶ್ವನಾಥನ್ ಅವರು ವಿಲಾಸ್ ಅವರ ತಲೆಗೆ ಒಂದು ಸಲಿಕೆಯಿಂದ ಹೊಡೆದಾಗ ಅವರು ವಿಲಾಸ್ ಅನ್ನತಕ್ಕಂಥವ್ರು ಸ್ಥಳದಲ್ಲಿನೇ ಮೃತಪಟ್ಟು ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಾದ್ರೂ ಕೂಡ ಆ ದಾರಿಯಲ್ಲಿನೇ ಅವರು ಮೃತಪಟ್ಟಿರ್ತಕ್ಕಂಥ ವಿಷಯ ನಮಗೆ ಗಮನಕ್ಕೆ ಬಂದು ಇವತ್ತು ನಾವಿಲ್ಲಿ ಅವರ ಮನೆ ಹತ್ರ ಬಂದು ಅವರ ತಾಯಿಯವರಿಗೆ, ಅವರ ತಮ್ಮಂದರಿಗೆ ಮತ್ತು ಅವರ ಪತ್ನಿಯವರಿಗೆ, ಅವರ ಸಿಸ್ಟರ್ ಅವರಿಗೆ ಎಲ್ಲರಿಗೂ ಮಾತಾಡಿಸಿದ್ವಿ. ಮತ್ತು ಅವರ ಹಿರಿಯರೆಲ್ಲ ಬಂದಿದ್ದಾರೆ, ಈ ಗ್ರಾಮದ ಹಿರಿಯರು, ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಎಲ್ಲರೂ ಬಂದು ಅವ್ರಿಗೆ ಎಲ್ಲವನ್ನು ಕೇಳ್ಕೊಂಡು ಏನೇನು ವಿಷಯಗಳಿದೆ ಅಂತಕ್ಕಂಥ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಯಾವ ರೀತಿಯಿಂದ ನಮ್ಮ ಸರ್ಕಾರದಿಂದ ಸಹಾಯ ಮಾಡ್ಲಿಕ್ಕಾಗ್ತದೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಸಹಾಯ ಏನ್ ಮಾಡ್ಲಿಕ್ಕಾಗ್ತದೆ ಅಂತಕ್ಕಂಥ ಯೋಚನೆಗಳನ್ನ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ನಾವು ಶೀಘ್ರದಲ್ಲಿ ಆರೋಪಿಯನ್ನ ಬಂಧನೆ ಮಾಡಿ ಅವ್ರಿಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಸಿಗಬೇಕು ಎಲ್ಲ ಸವಲತ್ತುಗಳು ಸಿಗೋ ತರ ವ್ಯವಸ್ಥೆಯನ್ನ ಮಾಡ್ತೀವಿ. ಈಗಾಗಲೇ ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರಿಷ್ಠ ಅಧಿಕಾರಿಗಳು ಜೋಶಿ ಸರ್ ಅವರ ಮತ್ತು ನಮ್ಮ ಎಲ್ಲ ಡಿವೈಎಸ್ಪಿ ಸಂದೀಪ್ ಸರ್ ಅವರು ಮತ್ತೆ ನಾಗರಾಜ್ ಸರ್ ಅವರು, ನಮ್ಮ ಸೀತಾರಾಮ್ ಲಮಾನಿ ಸರ್ ಅವರ ಎಲ್ಲ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಇಂಡಿ ಅವರು ಎಲ್ಲರ ಜೊತೆಗೆ ಈ ನೊಂದ ಮತ್ತು ದೌರ್ಜನ್ಯದಲ್ಲಿ ಮೃತಪಟ್ಟಿರ್ತಕ್ಕಂತಹ ವಿಲಾಸ್ ನಡುವಿನ ಮನೆಯವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ಆಗಮಿಸಿದ್ದೇವೆ. ಇದೊಂದು ದುರದೃಷ್ಟಕರ ಮತ್ತೊಂದು ದುರಂತದ ಒಂದು ಸುದ್ದಿ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಮತ್ತು ಅರೆಸ್ಟ್ ಮಾಡುವುದಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಇವತ್ತು ಸದರಿ ಕುಟುಂಬಕ್ಕೆ ಒಂದು 2-3 ತಿಂಗಳಿಗೆ ಆಗುವಷ್ಟು ಅವರಿಗೆ ದಿನಸಿ ವಸ್ತುಗಳನ್ನ ಈಗ ತಮ್ಮೆಲ್ಲರ ಮುಂದೆ ಕೊಡ್ತಾ ಇದ್ದೇವೆ. ಅದಾದ ನಂತರ ನೊಂದ ಕುಟುಂಬದವರ ಒಂದು ವಿಶ್ವಾಸಕ್ಕೆ ತಗೊಂಡು ಅವರು ನಿಜವಾಗಿಯೂ ನ್ಯಾಯ ಪ್ರಕಾರ ವಿಲಾಸ್ ನಡುವಿನ ಮನೆಯವರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಲಕ್ಷ್ಮಿ ನಡುವಿನ ಮನೆಯವರಿಗೆ ನಾವು ಪ್ರಥಮ ಕಂತಾಗಿ 4,12,500 ರೂಪಾಯಿಗಳ ಚೆಕ್ ಅನ್ನ ಅವರಿಗೆ ವಿತರಣೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಅನ್ವಯ ಚೆಕ್ ರೆಡಿ ಮಾಡಿಕೊಂಡು ಅವರ ತಾಯಿಯವರಿಗೆ ಮತ್ತು ಅವರ ಮಡದಿಯವರಿಗೆ ಇಬ್ಬರಿಗೂ ಸೇರಿ ಅದನ್ನು ಚೆಕ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಮತ್ತೆ ಬಾಕಿ ಉಳಿದಂತ ಪರಿಹಾರಧನ 4,12,500 ರೂಪಾಯಿ ಅಂದ್ರೆ ಒಟ್ಟು 8,25,000 ರೂಪಾಯಿ ಪರಿಹಾರಧನವನ್ನ ನೊಂದ ಕುಟುಂಬಕ್ಕೆ ನಾವು ಖಂಡಿತ ಶೀಘ್ರದಲ್ಲಿನೇ ಕೊಡ್ತೀವಿ. ಇದಾದ ನಂತರ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅವರು ಕುಟುಂಬದ ಒಪ್ಪಿಗೆಯನ್ನು ತಗೊಂಡು ಒಬ್ಬರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಸದ್ಯದಲ್ಲಿ ಅವ್ರಿಗೆ ಒಂದು ಪೆನ್ಷನ್ ಕನಿಷ್ಠ 5,000 ಹಿಡ್ಕೊಂಡು 7,000-8,000 ತನ ಪೆನ್ಷನ್ ಇರ್ತದೆ. ಪ್ರತಿ ತಿಂಗಳು ಅವ್ರಿಗೆ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಯೋಜನೆ ಪಿಂಚಣಿ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಾದ್ಮೇಲೆ ಅವರಿಗೆ ಅವರ ಕುಟುಂಬದ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡುವಂತ ಒಂದು ನಮ್ಮಲ್ಲಿ ಅದು ನಿಯಮ ಇದೆ. ಆ ಉದ್ದೇಶದಿಂದ ಕೂಡ ಸರ್ಕಾರಿ ಜಾಬ್ ಅನ್ನು ಕೂಡ ಅವರ ಮನೆಯಲ್ಲಿ ಅವ್ರು ಯಾರು ಹೇಳ್ತಾರೆ ಅವರಿಗೆ ಅವರೆಲ್ಲರೂ ವಿಶ್ವಾಸ ತಗೊಂಡು ಅದೊಂದು ಮಾಡ್ತೀವಿ. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾವ್ದಾದ್ರು ನೇರ ಸಾಲ ಆಗಲಿ, ಉದ್ಯಮಶೀಲತೆ ಆಗಲಿ, ಭೂ ಒಡೆತನ, ಗಂಗಾ ಕಲ್ಯಾಣ ಸಾಕಷ್ಟು ಯೋಜನೆಗಳಿದಾವೆ. ಅವುಗಳನ್ನು ಕೂಡ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
ಮತ್ತು ನೊಂದ ಕುಟುಂಬಕ್ಕೆ ಯಾವುದೇ ಇಲಾಖೆಯಿಂದ ಏನೇ ಅವರಿಗೆ ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳಲ್ಲಿ ಇವರಿಗೆ ಪ್ರಥಮ ಆದ್ಯತೆ ಕೊಡ್ರಿ ಅಂತೇಳಿ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಪತ್ರವನ್ನು ಕೂಡ ಎಲ್ಲ ಇಲಾಖೆಗಳಿಗೆ ಬರಿತೀವಿ. ಸೊ ಇದಿಷ್ಟು ನಾವು ಅವರ ಇಡೀ ಕುಟುಂಬವನ್ನ ಸಮಾಜ ಕಲ್ಯಾಣ ವತಿಯಿಂದ ಸರ್ಕಾರದ ವತಿಯಿಂದ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನೊಂದ ಕುಟುಂಬದವರು ದಯಮಾಡಿ ತಾವೆಲ್ಲರೂ ಧೈರ್ಯದಿಂದ ಆಗಿರ್ತಕ್ಕಂಥ ಘಟನೆಯನ್ನ ಮತ್ತೆ ವಾಪಸ್ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಈ ಘಟನೆ ಸಂದರ್ಭದಲ್ಲಿ ಅವರ ಕುಟುಂಬದವರೆಲ್ಲರೂ ಧೈರ್ಯದಿಂದ, ಸಮಾಧಾನದಿಂದ, ಸಾಂತ್ವನದಿಂದ ಎದುರಿಸ್ರಿ. ನೀವು ಇಡೀ ನಮ್ಮ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಎಲ್ಲರೂ ತಮ್ಮ ಜೊತೆಗೆ ನಾವು 100ಕ್ಕೆ 100ರಷ್ಟು ನಿಮಗೆ ಬೆಂಬಲವಾಗಿ ಪ್ರೋತ್ಸಾಹವಾಗಿ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಹೇಶ್ ಪೋತದಾರ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ವಿಜಯಪುರ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರ. ಇವತ್ತು ಬಹಳಷ್ಟು ಮನಸ್ಸಿಗೆ ನೋವಾಗುತ್ತದೆ. ಯಾಕೆ ನೋವಾಗ್ತಪ್ಪ ಅಂದ್ರೆ ಪದೇ ಪದೇ ವಿಜಯಪುರ ನಗರದಲ್ಲಿ ಮರ್ಡರ್ ಜಾಸ್ತಿ ಆಗ್ತಾ ಇದ್ದಾವೆ. ಆದ ಕಾರಣ ಈಗಾಗಲೇ ಲಕ್ಷ್ಮಣ ನಿಂಬರ್ಗಿ ಸರ್ ಅವರಿಗೆ ನಾನು ಫೋನ್ ಮುಖಾಂತರ ತಿಳಿಸಿದ್ದೀನಿ ಮತ್ತು ತಮ್ಮ ಸಂಘಟನೆ ವತಿಯಿಂದ ಲೆಟರ್ಗಳನ್ನ ಬರೆದು ಕೊಟ್ಟಿದ್ದೀವಿ. ಅದೇ ರೀತಿ ಬಿಜಾಪುರ ನಗರದಲ್ಲಿ ಈ ತರ ಆಗಬಾರ್ದು ಘಟನೆ ತಂದು ನಾನು ಹೇಳಕ್ ಬಯಸ್ತೀನಿ. ಈಗಾಗಲೇ ಏನ್ ನಮ್ಮ ಹುಡುಗ ತಿಳ್ಕೊಂಡಂಗ ಅದರ ಬಗ್ಗೆ ಬಹಳಷ್ಟು ಈ ಖಾಜಾಮೀನ್ದರ್ಗ ಜನರಿಗೆ ಮತ್ತು ಎಲ್ಲಾ ಅಣ್ಣ ತಮ್ಮಂದರಿಗೆ, ತಾಯಿ ಅಕ್ಕ ತಂಗಿಯರಿಗೆ ಬಹಳ ನೋವಾಗ್ಯದ. ನೋವು ಸಂಗತಿ ಅದ. ಸಂಬಂಧಪಟ್ಟಂತ ಬೆಳಗಾವದಿಂದ ನಮ್ಮ SP ಸಾಹೇಬ್ ಬಂದಿದ್ದಾರ, ಮತ್ತು ನಮ್ಮ ಮಹೇಶ್ ಪೂಜಾರ್ ಸರ್ ಬಂದಿದ್ದಾರ, ಮತ್ತು ನಮ್ಮ ಅಗಸ್ಟ್ ಸರ್ PSI ಸರ್ ಬಂದಾರ, ನಮ್ಮ DSP ಸರ್ ಬಂದಿದ್ದಾರ, ಕೆಲವೊಂದು ಅಧಿಕಾರಿಗಳು ಬಂದಾರ. ಯಾಕೆ ಬಂದಾರಪ್ಪ ಅಂತಂದ್ರೆ ನಮಗೆಲ್ಲ ಸಾಂತ್ವನ ಹೇಳಿ ಬರುವಂತ ದಿನಮಾನದಲ್ಲಿ ನಿಮ್ಗೆ ಏನು ಮುಟ್ಬೇಕು ಅದನ್ನ ಪರಿಗಣಿಸ್ತೀವಿ ಅಂತಂದು ಹೇಳಕ್ ಬಂದಾರ. ಎಲ್ಲರಿಗೂ ಅವ್ರು ಏನ್ ಹೇಳ್ತಾರ ಮಾತು ಅಂತಂದು 2 ಮಾತು ಮುಗಿಸ್ತೀನಿ. ಪರಶುರಾಮ್ ಚಲವಾದಿ ಭೀಮ ಸರ್ಕಾರ ಸಂಘಟನೆ ಸಂಸ್ಥಾಪಕರು, ವಿಜಯಪುರ. ಕಡಿ ಸರ್ ಸಾವ್ಕಾಶ ಇದು ಅವಾಗ ಗೌರ್ಮೆಂಟ್ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದಾರ? ಇಲ್ಲ, ಯಾರ ಜೊತೆನೂ ಕಾಂಟ್ಯಾಕ್ಟ್ ಆಗಿಲ್ಲ. ಹೌದಾ? ಅವರಿಗೆ ನೆನ್ಸ್ಕೊಂಡು ನೋಡೋದು. ನೀವು ಸೇರಿ ಕಂಡಿಟ್ಟಿಲ್ಲ ಅಥವಾ ಈಗ ಎಷ್ಟು ವರ್ಷದಿಂದ ಇಲ್ಲಿದ್ರಮ್ಮ ನೀವು? ಸುಮಾರು ಒಂದು 20 ವರ್ಷ, 20, 25, 30 ವರ್ಷ. 30 ವರ್ಷದಿಂದ ಇಲ್ಲಿ 30 ವರ್ಷ. ಅವು ಏನು ಕಲ್ತಿದ್ದಾವ ಹುಡುಗ? SLC ಆಗಿ SLC. PUC ಸೆಕೆಂಡ್ ಮುಗಿದಿತ್ತು. ಪಿ ಯು ಮಾಡಿ ಐಟಿ ಕಂಪ್ಲೀಟ್ ಆಗಿತ್ತು, ಪಿಯುನು ಆಗಿತ್ತು. PUC ಮಾಡಿ ITI ಮಾಡಿ. ಅಲ್ಲಿ ಇನ್ನೊಬ್ಬ ತಮ್ಮ ಕಲ್ತಾನ ಏನು ಕಲ್ತಾನ? ಅವನು BCom ಕಂಪ್ಲೀಟ್ ಆಗಿತ್ತು. ಒಬ್ರು ಮಾತಾಡ್ರಿ.
ಒಬ್ರು ಮಾತಾಡಿ ನೀವು ಎಲ್ಲಾನು ಒಬ್ಬೊಬ್ರು ಮಾತಾಡ್ಬೇಕು. ಕರಿ ಅಪೇಲ್ದನ್ ಅಪೇಲ್ದನ್ ಕರಿ ಅವ್ನು ಅಲ್ಲಿ ನಾವು 6 ಜನ ಇದ್ದೀವಿ ಸರ್. 6 ಜನದಾಗ ಇಬ್ಬರೇ ಉಳಿದ್ವಿ. ನೀವು ನಂತರ ಸರ್ ನಾವು ಇನ್ನೊಬ್ಬ ಸಣ್ಣ ನಮ್ಗಿಂತ 3 ಜನ ದೊಡ್ಡವರು ತೀರ್ಕೊಂಡು. ಹ್ಞೂ ನಮ್ಮ ತಾಯರು ರಿಟೈರ್ಡ್ ಹೆಡ್ ಮಾಸ್ಟರ್ ಅವ್ರು. 6 ಜನ ರಿಟೈರ್ಡ್ ಹೆಡ್ ಮಾಸ್ಟರ್ ಇದ್ರು ತೀರ್ಕೊಂಡು. ನಮ್ಮ ತಾಯವರು ತೀರ್ಕೊಂಡು ಟೀಚರ್ಸ್. ನಮ್ಮಲ್ಲಿ ಟೀಚರ್ಸ್ ಡಿಸೆಂಟ್ ಆಗಿದ್ದಾರೆ ನೋಡಿ ಅವರು. ಡಿಸೆಂಟ್ ಇದೆ ಆಮೇಲೆ ಅವ್ರನ್ನೆಲ್ಲ ತನ ಪತ್ತೆ ಮಾಡಿ ಅದನ್ನೇ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡಿ. ಹಾಂ ಸರ್, ನನ್ನ ಗಂಡಗೂ ನ್ಯಾಯ ಕೊಡಿಸಿ ಅಷ್ಟೇ ಸಾಕು. ದ್ವೇಷ ಮಾಡೋರ್ನ ಪ್ರೀತಿ ಮಾಡ್ತಿದ್ದ ನನ್ನ ಗಂಡ. ಯಾರು ದ್ವೇಷ ಮಾಡಿದ್ರು ಅಯ್ಯೋ ಹೋಗ್ಲಿ ಬಿಡು ಅವರೇ ದೊಡ್ಡವರಾಗ್ಲಿ ಅಂತಿದ್ದ ನನ್ನ ಗಂಡ. ನ್ಯಾಯ ಕೊಡಿಸ್ಕೊಡಿ. ನೀನೆ ಮೊನ್ನೆ ಬರ್ತೀನಿ ಅಂತ ಹೋದನು, ಬರಲೇ ಇಲ್ಲ ನನ್ನ ಗಂಡ. 4 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ಬರಲಿಲ್ಲ. 2 ಗಂಟೆಗೆ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡ್ದ. ಮುಟ್ನಾಳ್ಕೆರೆಯಲ್ಲಿ ಇದು ಬಾಡಿಗೆಗೆ ಬಂದಿದ್ದೀನಿ ಚಿನ್ನಿ ಅಂತ ಹೇಳ್ದ. ಮತ್ತೆ ನೋಡಿದ್ರೆ 6 ಗಂಟೆ ನಂಗೆ ಫೋನ್ ಬಂದೈತೆ 5-5:30ಗೆ. ಹಿಂಗೆ ಪೊಲೀಸರು ಯಾರೋ ಫೋನ್ ಮಾಡಿದ್ರು, ಹಿಂಗೆ ಆಸ್ಪತ್ರೆಗೆ ಹೊಡೆದಾಕವ್ರೆ ಕರ್ಕೊಂಡು ಹೋಗವ್ರೆ ಅಂತ ಹೇಳಿದ್ರು. ನಾವೇನು ಆಗಿರಲ್ಲ, ಮೊದಲೊಂದ್ಸಲ ಹಿಂಗೆ ಆಗಿತ್ತು, ಹಂಗೆ ಏನೋ ಆಗಿರುತ್ತೆ ಅಂದರೆ ಪ್ರಾಣನೇ ಹೋಗ್ಬಿಟ್ಟಿತ್ತು ನನಗೆ. ಅವನೇ ಎಲ್ಲ ಬಿಟ್ಟು ಎಲ್ಲ ಅವನಿಗೋಸ್ಕರನೇ ಬಂದೆ ನಾನು. ಎಲ್ಲ ಅಂದರೆ ಇಡೀ ಊರನ್ನೇ ಎದ್ರಾಕ ಬಂದೆ. ಕ್ಯಾಶ್ಗೋಸ್ಕರ ಮದುವೆ ಮಾಡಿಕೊಡ್ಲಿಲ್ಲ ನಮ್ಮ ಮನೆಯಲ್ಲಿ. ಎಲ್ಲ ಬಿಟ್ಟು ಬಂದನು, ಅವನೇ ನನ್ನ ಬಿಟ್ಟು ಹೋದ. ಬಿಜಾಪುರದಲ್ಲಿ ತುಂಬ ನೋಡ್ತಾ ಇದೆ ಸರ್. ನ್ಯಾಯ ದೊರಕೋದೇ ಕಠಿಣ ಆಗಿಬಿಟ್ಟು ಇದು ಕಾಮನ್ ಆಗಿಬಿಟ್ಟದ ಸರ್. ಬರೇ ಮಾಡ್ರು ಜೀವಕ್ಕೆ ಬೆಲೆ ಇಲ್ದಂಗೆ ಆಗಿಬಿಟ್ಟು ಸರ್. ದೊಡ್ಡರು ಇವೆಲ್ಲ ಆಗೋ ಕಾರಣ ಚಟಗಳ ಕಂಟ್ರೋಲೇ ಇಲ್ಲ ನಮ್ಮಲ್ಲಿ. ಏನು ಮಾಡಿ ಮನುಷ್ಯಂಗೆ ಮನುಷ್ಯ ಅನ್ನೋದೇ ಮರ್ತು ಬಿಟ್ಟವ್ರೆ ಎಲ್ಲ. ನಾನು ಅದನ್ನೇ ಹೇಳಿದ್ದೀನಿ. ಸ್ವಲ್ಪ ಎಲ್ಲರೂ ನಿಮ್ಮ ನಮ್ಮ ಮಗ, ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಒಂದು ಅನ್ನಕ್ಕೆ ಹೋಗ್ಬಾರ್ದು. ಚಟ ಮಾಡೋರು ಯಾರು ಇರ್ತಾರೆ ಅವ್ರು ಒಂದು ಕಡೆ ಕುಂದಿರ್ಸಿ ಎಲ್ಲರೂ ಮಾತಾಡ್ಬೇಕಿಲ್ಲ. ಹಿರಿಯರೆಲ್ಲ ಕುತ್ಕೊಂಡವರು ಈಗ ನಾವು ಹೇಳೋದು ಬೇರೆ ಆಗ್ತೈತಿ, ನೀವು ಹೇಳೋದು ಬೇರೆ ಆಗ್ತೈತಿ. ನೀವು ಒಂದು ಸ್ವಲ್ಪ ಅವ್ರಿಗೆ ಮಾತಾಡ್ಸಿದ್ರೆ ಒಂದು ಸ್ವಲ್ಪ ಚಟ ಬಿಟ್ರೆ ನಾನು ಹೇಳ್ತೀನಿ ಕೇಳ್ರಿ, ಆರಾಮ ಜೀವನ ಹೇಳ್ತೀನಿ. ನೀವು ವಿಚಾರ ಮಾಡ್ರಿ ಅವ್ರಿಗೆ. ಈಗ 300 ರೂಪಾಯಿ ಅಲ್ಲಿ ಕೊಡ್ಬೇಕವ, ದಿವಸಕ್ಕೆ ಎಷ್ಟು ಭಾಳ ಅಂತಂದ್ರೆ 800-900 ರೂಪಾಯಿ. ನೀವು ಸುಮ್ಮನೆ 300-400-500 ರೂಪಾಯಿ ಉಳಿತೈತೆ ಅಷ್ಟೇ. ಅಷ್ಟೂ ಉಣೇನು ಸರ್. ಈಗ ಗ್ಯಾಸ್ ಅಂತೂ ಕಂಡಾಬಿಟ್ಟಿಗೆ ಸರ್. ಹ್ಞೂ ಸರ್, ಆ ಲೆಕ್ಕಕ್ಕೆ ಅಂತಂದ್ರೆ ಮತ್ತೆ ಏನಾದರೂ ಒಂದು ಬೇರೆ ಹಿಂಗೆ ಜಗ ಇಟ್ಕೊಂಡ್ಬಿಟ್ಟಿದ್ರೆ ಮತ್ತು ಅದು ಅದಕ್ಕೆ ಒಂದು ಸ್ವಲ್ಪ ಇವೆಲ್ಲ ಹಿರಿಯರು ಸ್ವಲ್ಪ ಮಾತಾಡ್ರಿ. ಊರಾಗ ಎಲ್ಲರಿಗೂ ಮಾತಾಡೋದು ಹೇಳ್ಬೇಕಾದ್ರೆ ನಮ್ಮ ಆಫೀಸರ್ಸ್ ಕರೀರಿ, ಅವರು ಬಿಡ್ತಾರೆ. ಇವೆಲ್ಲ ಸ್ವಲ್ಪ ಈಗ ಎಸ್ಪೆಷಲಿ ನಾ ಹೇಳ್ತೀನಿ ಕೇಳ್ರಿ, ಕುಡಿಯೋದಿದೆಯಲ್ಲ ಭಾಳ ಕೆಟ್ಟ, ಭಾಳ ಕೆಟ್ಟ. ನೀವು ಏನು ಸಾಹೇಬ್ರು ಏನು ಹೇಳಕತ್ತಾರ, ಶರೀರ ಹಾಳ, ಸಂಸಾರ ಹಾಳ, ಸಮಾಜ ಹಾಳ, ಎಲ್ಲರೂ ನೋಡ್ರಿ ಹೇಳ್ತೀನಿ. ಮೊದಲು 5 ರೂಪಾಯಿಗೆ 10 ರೂಪಾಯಿಗೆ ಸಿಕ್ತಿತ್ತ, ಅವತ್ತ ಏನೋ ಕೊಡೋದು ಎಲ್ಲ ಬೀಳ್ತಾರೆ ಬಿಡಂದ್ರೆ ಒಂದು ಮಾತು ಬೇರೆ ಇತ್ತು. 200 ರೂಪಾಯಿ ಕೊಡ್ಲಾಕ ಏನೂ ಸಿಗೋದು ನಿಮ್ಗೆ. ಈಗ ಈ ಸದ್ದ ರೀಸೆಂಟಾಗಿ ಭೀಮ್ ಆರ್ಮಿ ಅವರು ಅದನ್ನೇ ಚಾಲ್ತಿಯಲ್ಲಿ ಇದು ಕುಡಿಬೇಡ್ರಿ, ಇದು ಮಾಡಬೇಡ್ರಿ ಅನ್ನುವಂಥ ಅದು ಆಂದೋಲನ ಹಾಕ್ಕೊಂಡು ಅದನ್ನು ಇಡೀ ಏರಿಯಾನೇ ಸುತ್ತಾಡಕ್ಕೆ ಸರ್. ತಿಂಗಳು ಸರ್ ನಮ್ಮ ಆದರ್ಶ ನಗರದಾಗ ಮೀಟಿಂಗ್ ಕೊಡ್ತಾರೆ ಸರ್. ಈಗ ಮೀಟಿಂಗ್ ಮಾಡಿ ಅದನ್ನ ಹೇಳ್ತಾರೆ ಸರ್. ಮೇನ್ ಅದ್ರ ನೀವು ಎಲ್ಲ ಹೆಣ್ಮಕ್ಳು ಸ್ವಲ್ಪ ನೀವು ನಿಂದ್ರೆ ಹೇಳ್ತೀನಿ. ನೀವು ಗಟ್ಟಿಯಾಗಿ ನಿಂತ್ರಿ ಅಂತಂದ್ರೆ ನಾ ಹೇಳ್ತೀನಿ, ಮುಂದೆ ನಿಂದ್ರವ್ರು ಯಾರಿಲ್ಲ. ನೀವು ಗಟ್ಟಿ ಬರೋ ಪರಿಸ್ಥಿತಿ ಬೇರೆ ಮತ್ತೆ ಯಾರಿಲ್ಲ. ಒಟ್ಟು ಇನ್ನು ನೀವು ಇಲ್ಲ ನಿಮ್ಮ ಏರಿಯಾದಾಗ ಇದು ಎಂಟ್ರಿ ಇರ್ತದ, ಒಂದು ಚೆಕ್ ಪೋಸ್ಟ್ ಹಾಕೊಂಡು ಕುಂತ್ಬಿಡ್ರಿ ನೀವು ಪಾಳಿ ಪ್ರಕಾರ. ಅಲ್ಲ ನಾ ಹೇಳ್ತೀನಿ ನಿಮ್ಗೆ, ಹೇಳಾಕ್ತೀನಿ. ನೀವು ಮನಸ್ಸು ಕುಡಿದಿದ್ದೆ ನೀವು ಬರ್ಬಾರ್ದು ನಡಿ ಹೊರಗೆ ಹೋಗಂತ ನೀವು ಮನಸ್ಸು ಮಾಡಿದ್ರೆ ಆಗೋದಿದೆ. ಈ ನೀರೆಷ್ಟೊಂದು ಇಲ್ಲೊಂದು ಆಗ್ಯದ ಸರ್. ಅದನ್ನು
ಹ್ಞೂ ಸರ್ ಆದ್ರೆ ಸರ ಭಾಳ ಕೇಸ್ ಮಾಡಿದ್ರು ಮತ್ತೂ ಯಥಾ ಪ್ರಕಾರ ಸರ್ ಈಗ ಮೊದಲು ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ತಂದಾರೆ ಸರ್ ಆದ್ರೆ ಪೂರ್ತಿ ನಿರ್ಮೂಲನೆ ಆಗಿಲ್ಲ ಸರ್. ಏನು 2-3 ಕೇಸ್ ಏನಾಗ್ಯಾವ ಸರ್ ಅವ್ರೆಲ್ಲ ಗಡಿಪಾರ ಗಡಿಪಾರ ಆಗಿದ್ದಾರೆ ಸರ್. ಬಟ್ ಇನ್ನೂ ಆದ್ರೂ ಸ್ವಲ್ಪ ಒಳಗಿಂದ ಒಳಗೆ ನಡೆದಿದೆ. ಸಪೋರ್ಟ್ ಕೊಡೋರೇ ಇಲ್ಲಿಯವರೇ ಅವರೇ ಅದಾರ ಸರ್. ಏನಾಗ್ತೈತಿ ನಮ್ಮ ಆಫೀಸರ್ಸ್ರು ನೀವ ಯಾರಾದ್ರೂ ಮುಂದೆ ಬಂದು ಹೇಳಿದವರು ಗೊತ್ತಾಗ್ತದೆ ಸರ್. ಅವ್ರಿಗೆ ಏನ್ ಗೊತ್ತಾಗ್ತದೆ ಯಾವ ಕುಂತಿರೋ ಅಲ್ಲಿ ಇರ್ತಾರ, ನಾವು ಇಲ್ಲಿ ನೋಡ್ತಿರ್ತೀವಿ. ಏನ್ ಗೊತ್ತಾಗುತ್ತೆ ಅದಕ್ಕೆ ನೀವು ಒಂಚೂರು ಅವ್ರಿಗೆ ಫೋನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಕೊಡ್ರಿ ಸೀತಾರಾಮ್ ಅವ್ರೆ. ಸ್ವಲ್ಪ ನೋಡ್ಬಿಟ್ಟು ಮಾಡಿದ್ರಿ ಲೈಸೆನ್ಸ್ ಲೈಸೆನ್ಸ್ ಇಲ್ಲ ಸರ್. ಅಲ್ಲೊಂದು MSL ಆಗಿದೆ ಸರ್. ಅದನ್ನೆಲ್ಲ ಅವರು ಇದು ಕೊಡ್ತಾ ಇದ್ದಾರೆ ಸರ್. ಸಿಸ್ಟಮೆಟಿಕ್ ಮಾಡ್ತಾರೆ ಮಾಡ್ತಾರೆ ಸರ್. ಆಜು ಬಾಜುದವ್ರು ಒಂದು ಸ್ವಲ್ಪ 4 ಡಾಬಾ ಟೈಪ್ ತಗೊಂಡು ಇದು ಮಾಡಿದ್ದಾರೆ ಸರ್. ಎಲ್ಲ ಬಂದ್ ಮಾಡ್ತೀನಿ ಸರ್. ಕೇಸ್ನು ಮಾಡಿದ್ದೀನಿ ಸರ್, ಬಂದ್ ಮಾಡ್ತೀನಿ ಸರ್. ಇವರು ಗಾಡಿ ಅದ ಟೈಪ್ ಬೋರ್ಡ್ ಹಾಕುದು ಒಳಗೆ ಇವ್ರಿಗೆ ಕೂಡಾಕ ಗ್ಲಾಸ್ ನೀರು ಬಾಟ್ಲಿ ಈ ಲೆಕ್ಕಕ್ಕೆ ಒಂದಾಗಿ ಸ್ವಲ್ಪ ಈ ದರ್ಗಾ ಗ್ರಾಮದವ್ರಿಗೆ ಸ್ವಲ್ಪ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಯಾವುದೇ ಸರ್ ಬರ್ಕೋತೀನಿ ಸರ್. ಬರ್ತಾರೆ ಒಂಚೂರು ಏನಂತಂದ್ರೆ ಎಕ್ಸ್ಟ್ರಾ ಕೆಲಸ ಸ್ವಲ್ಪ ಮಾಡ್ಬೇಕಾಗ್ತದೆ. ಮಾಡ್ತೀನಿ ಏನಂತ ಗೊತ್ತಂತಾರೆ ಇಲ್ಲಿ ರೋಡ್ ಸೈಡ್ ಏನಂದ್ರಿ ಮನೆ ಮಕ್ಕಳ ಪೂರ ಅರಿವಿ ಇಲ್ಲ, ಅರಿವಿ ಇಲ್ಲ. ಅಲ್ಲಿ ಬಾತ್ರೂಮ್ ಹೋಗ್ಲಿಕ್ಕೆ ನಮ್ಗೆ ಇಲ್ಲ. ಸ್ವಲ್ಪ ಪಬ್ಲಿಕ್ ಹೋಗ್ತದೆ ಸರ್. ಜಾಗ ಇಲ್ಲಾರ ಕಾಕಡೆ ಹೋಗ್ತದೆ. ಟಾಯ್ಲೆಟ್ ಇರ್ತಾರ ಏನು ಇಲ್ರಿ. ಅಲ್ಲಿ ಬಂದು ಮಕ್ಕೊಂಡ್ ಬಿಟ್ಟನ್ರಿ. ಯಾರು ಮನೆ ಮಕ್ಕೊಂಡ್ ಯಾರು ಕುಡ್ದು ಮಕ್ಕೊಂಡ್ಬಿಟ್ಟನ್ರಿ. ಪೂರ ಯಾರು ಗೊತ್ತಿಲ್ಲ ನಿಮ್ಗೆ, ಯಾರು ಗೊತ್ತಿಲ್ಲ ಸರ್. ಹುಡುಗ ಅಮಲಿನಲ್ಲಿ ಮಕ್ಕೊಂಡ್ ಬಿಟ್ಟಿದ್ದಾನೆ ಸರ್. ಅವ್ನ ಪ್ರಜ್ಞೆ ಫೋನ್ ಹಚ್ಬೇಕು. ಯಾವ ತರ ಮನ್ಕೊಂಡಿನ ಫೋನ್ ಹಚ್ಚಿದ್ರ ಅಂತಂದ್ರೆ ಬಂದು ಇಮಿಡಿಯೇಟ್ ಆಕ್ಷನ್ ತಗೋತಾರೆ. ನೀವು ನೋಡಿ ಹಂಗ ಸುಮ್ಮನೆ ಹಂಗ ಮುಕ್ಕೋತಾನ. ಗಾಡಿ ತಗೊಂಡು ಅವ್ರ ಮನೆ ಮೇಲೆ ಗಾಡಿ ತಗೊಂಡು ಬಂದಿರ್ತಾವ ಸರ್ ಕಾಲು ಅಡಿಗಾಡ್ಸ್ತದೆ. ಉಸಿರು ಮೇಲೆ ಕೆಳಗಡೆ ಎತ್ತಿ ಬಿಡ್ತಾನೆ. ಹಾಗೆ ಸರ್ ಪಬ್ಲಿಕ್ ನಿಮ್ಮ ಹಾಗಲ ಹಿಂದೆ ಮುಂದೆ ಮಾಡಿರೋದು ಸರ್. ಮತ್ತೆ ಇಲ್ಲಿ ನಮ್ಮ ಏರಿಯಾದಾಗ ಆಗಿದ್ರು ನಮ್ಮ ಎಲ್ಲ ಹುಡುಗರು ತೊಗೊಂಡು ಹೋಗ್ಬಿಡ್ತಾರೆ ಹಾಸ್ಪಿಟಲ್. ಅಲ್ಲಿ ಬೇರೆ ಏರಿಯಾ ಸರ್ ಹಿಂಗಾಗಿ ಯಾರು ಬರೀ ನಿಂತು ನೋಡ್ಯಾರ ಸರ್. ಬಿಡಿಸಿದ್ರೆ ಆಗ್ತೈತೆ ಸರ್. ಮುಗ್ದೇ ಹೋಗ್ತೈತೆ ಸರ್. ಆಗ್ಲಿಲ್ಲ ಸರ್. ನಡೀತೈತೆ ಸರ್. ಯಾರು ಮಾಡಿಲ್ಲ ಸರ್. ಸಡನ್ ಆಗಿ ಎತ್ತು ಹಂಗೆ ಅವ್ರದ್ದು ಸರ್ ಈಗಿನ ವಾತಾವರಣದ ಬರೀ ನಿಂತು ನೋಡು ವಿಡಿಯೋ ಮಾಡುವಂತ ಜನ ಅದರಿ. ಎತ್ತಿ ಅವ್ನಿಗೆ ಹೆಲ್ಪ್ ಮಾಡ್ಬೇಕು ಅನ್ನುವಂಥ ಜನ ಇಲ್ರಿ. ವಿಡಿಯೋ ಮಾಡೋದೆಲ್ಲ ಬಿಸಿ ಇರ್ತಾರೆ. ಇದೇ ರೀತಿನೇ ನಡೆದಾರಿ ಈಗ. ಒಟ್ಟು ಅವ್ರಿಗೆ ಜವಾಬ್ದಾರಿ ಇಲ್ರಿ. ಇಲ್ಲಿ ಮಾನವತೆನೇ ಹೋಗ್ಬಿಟ್ಟ ಸರ್. ನನ್ನ ಇದು ಒಳಗೆ ಎಲ್ಲಿ ಹೋಗದಾರ, ನಾನೆಲ್ಲಿ ಕೋರ್ಟಿಗೆ ಹೋಗ್ಲಿ ಅನ್ನುವಂಥ ಭಾವನೆಗಳು ಅವರಲ್ಲಿ ಬಂದ್ಬಿಟ್ಟಾವ ಸರ್. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು ಅನ್ನುವಂಥ ಭಾವನೆ ಬರ್ಲಿಲ್ಲ ಸರ್. ಕಾಲು ಅಡ್ಗಾಡ್ತಾವೆ ಸರ್. ಬಾಸ್ ಆಗಿ ಇದು ಮಾಡ್ಕೊಳ್ಳೋದು ಮೂಮೆಂಟ್ ಅದ ಸರ್. ಎದ್ದು ಕುಂತಾನ ಸರ್. ಇವ್ರು ಬಂದಾಗಿಂದ ಗಸ್ತಿಂದು ಆಮ್ಯಾಗ ನೈಟ್ ರೌಂಡ್ ಸ್ವಲ್ಪ ಹೆಲ್ಪ್ ಭಾಳ ಮಾಡ್ಯಾರ ಸರ್. ಇವ್ರ ಇವ್ರಿಗೆ ಹೋಗಿ ಸ್ಪಂದನೆ ಕೊಟ್ಟಾಗ ಅವ್ರು ಇಮಿಡಿಯೇಟ್ಲಿ ಆಗಿ ಅವ್ರು ಬರುದ ಬೀಚ್ನವ್ರು ಬರುದು 11-12 ಬಂದು ಹೋಗುದು ಕ್ಯಾನ್ಸಲ್ ಮಾಡಿ 1-2 ತನಕ ತಿರುಗಿ ಮತ್ತು 102 ಕಂಟಿನ್ಯೂ 2 ಟೈಮ್ ತಿರುಗೋದು ವ್ಯವಸ್ಥೆ ಮಾಡಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಮಾಡ್ಯಾರ ಸರ್. ಅವತ್ತಿನಿಂದ ಭಯ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲರೂ ಮಾಡ್ರತ್ತ ಸರ್. ಈ ಒಂದು ಸಮಸ್ಯೆ ಆಗ್ಬಿಟ್ಟ ಸರ್. ದಿನನಿತ್ಯ ಈ ತರ ಆದ್ರೆ ಏನ್ ಮಾಡೋದು ಸರ್? ದಿನನಿತ್ಯ ಆದ್ರೆ ಏನ್ ಮಾಡುದು? ದಿನನಿತ್ಯ ಆದ್ರೆ ಏನ್ ಮಾಡುದು? ದಲಿತರ ಬದುಕುದು ಹೆಂಗ್ರಿ? ದಿನನಿತ್ಯ ಆದ್ರೆ ಏನ್ ಗೊತ್ತಾಗಲ್ಲ ಅಂದ್ರೆ ಈ ತರ ಆಲಕತ್ತ ಮೇಲೆ ಅದಕ್ಕೆ ಏನ್ ಮಾಡುದು? ನಾನು 2 ವರ್ಷ ಆಯ್ತು ಬಂದು ಇದು ಬಂಜಾರ ಕ್ರಾಸ್ನಾಗ ಆಗಿತ್ತು.
ಆಗ್ಯಾವ ಕೆಲವೊಂದು ಆಗ್ಯಾವ್ರಿ ಸಡನ್ಲಿ ಆಗಿದ್ದು. ಸರ್ ಏನಿಲ್ರಿ ಈಗ ನಮ್ ಹಿರಿಯ ಐತಲ್ರಿ ಹಿರಿಯ ಒಳಗ ಇದು ಕೊಡ್ತಾರೆ ಕ್ಯಾಮ್ರಾ ಪಕ್ಕದ ಮನೆ ಬಲ್ಲಿ ಕುತ್ಕೋತಾರ ಸರ್, ದಾರು ಕುಡಿದು ಬಂದು ಅದನ್ನು ಒಂದು ಕಟ್ಟುನಿಟ್ಟಿನ ಆದೇಶ ಹೊಡೆ ತಾವ್ ಬರ್ತೀರಿ ಸರ್ ರಾತ್ರಿ ಆ ಶೀಟಿ ಹೊಡ್ಕೊತ ಬರ್ತಿರಲ್ಲ, ಬಡ ಬಡ ಓಡೋಗ್ಬಿಡ್ತಾರೆ. ಬೇರೆ ಫ್ಯಾಮಿಲಿ ಮಗ್ಲ ತಂದಿ ಮಾಡ್ತಾರೆ ಸರ್ ದ್ವಾರ ಕುಡಿದು, ಯಾಕೆ ರೋಡ್ ಮೇಲೆ ಕೂತಿದೀವಲ್ಲ ನೋಡ್ರಿ ಆ ಲಿಂಗ ಬಲ್ಕಿನ್ ಬಾಜು ಬರ್ಬೇಕಾ. ಆಮೇಲೆ ಬರ್ತಡೇ ಮಾಡ್ತಾರೆ, ಅವ್ರು ತಮ್ಮ ಮನೆ ಬಿಡ್ತಾರ, ಬೇರೆದವ್ರ ಮನೆ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ನಿಲ್ಸ್ಬಿಡ್ತಾರ. ಎರಡು ಅದು ಬಾಳ್ ನಡೆದ ಸರ್. ತಮ್ಮ ಮನೆ ಬಲ್ಲಿ ತೊಂದರೆ ಆಗ್ಬಾರ್ದು, ಬೇರೆದವ್ರ ಮನೆ ಮುಂದೆ ತೊಂದರೆ ಆದ್ರೆ ನಡೀತಾರೆ. ಬೇರೆದವ್ರ ಮನೆ ಮುಂದೆ ಬರ್ತಡೇ ಮಾಡೋದು ಫೋನ್ ಮಾಡಿ ಎತ್ಕೊಂಡು ಹೋಗ್ತೀವಿ. ಹಲವಾರದಲ್ಲಿ ಕೇಕ್ ಕಟ್ ಮಾಡಿ ನಾನು ಕೇಳಿದ್ರೆ ಯಾಕೆ ರೋಡ್ ಮೇಲೆ ಡ್ಯಾನ್ಸ್ ಮಾಡ್ತೇವು, ರೋಡ್ ಮೇಲೆ ಬರ್ತಡೇ ಮಾಡ್ತೇವು. ಡಾಬಾದವರು ಈಗ ನೆನ್ಪಿರ್ತಾರೆ ಬಂದು ಅಲ್ಲಿ MSL ಅನ್ಸರ್ ಫಂಕ್ಷನ್ ಇರ್ತದ ಕೆಲವು ವಿಷಯಗಳು ಮಾತಾಡಿಲ್ಲ, ಇನ್ನೊಂದ್ರ ಮಧ್ಯಾಹ್ನ ಯಾರು ದನಿ ಐತಿರಿ ನೀವು ಮಧ್ಯಾಹ್ನ ನಂತರ ಅದನ್ನ ಮೊದಲಿಂದ ಪಡ್ಕೊಂಡು ಅದನ್ನ ಕೋರ್ಟಿಗೆ ಹೋಗಿ ನೀವು ಇನ್ನೊಬ್ರು ಯಾರೋ ನಮ್ ತಮ್ಮಂದಿರ್ ಇಬ್ರು ನಾವು ಅನ್ಕೊಂಡ್ರೆ ಉತ್ತಮ್ ಸರ್ ಅವ ಸಣ್ಣವ್ರಿ ನಾವು ಅಲ್ಲಿ ಅಂಗಡಿ ಒತ್ತು ಅಂಗಡಿ ಹುಡುಗರು ಬಾಳ ಪರಿಚಯ ಸರ್ ಅವ್ರಿಗೆ ಎಲ್ಲ ಒಂದು ಲೋನ್ ಅಡಿಸಿ ಹುಡುಗರೇ ಬಂದಿರೋ ಹುಡುಗರು ಎಲ್ಲ ಬಾಳ ವಿಲಾಸ್ ಹೋಗ್ಬೋದು ಉತ್ತಮ್ ಎರಡು ಇಬ್ರು ಏನ್ ಮಾಡ್ತೀವಿ ಡಿಗ್ರಿ ಆಗಿದೆ ನಮ್ದು ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಸರ್. ಡಿಗ್ರಿ ನರ್ಸಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ ಆರೋಗ್ಯಧಾಮ ಹಾಸ್ಪಿಟಲ್ ವರ್ಕ್ ಮಾಡ್ತೇನೆ. ಹಾಂ ಸರ್. ಅವ್ರದ್ದು MSW ಕಂಪ್ಲೀಟ್ ಆಗಿದೆ ಸರ್. ಅವ್ರು MSW ಮಾಡಿ ಟೀಚರ್ ಶ್ರೀಲಕ್ಷ್ಮಿ ಸೆಕೆಂಡ್ PU ಕಂಪ್ಲೀಟ್ ಆಗಿದೆ, ಡಿಗ್ರಿ ಆಫ್ ಮಾಡಿದೆ ಮತ್ತೆ ಹೋಗ್ಲಿಲ್ಲ. ಸೆಕೆಂಡ್ PU ಆದ್ಮೇಲೆ ಡಿಗ್ರಿ ಆಫ್ ಮಾಡಿದ್ದೀನಿ. ಅವ್ರ ತಮ್ಮ ಆಟೋ ಹೊಡಿತಾನೆ ಸರ್. ಅವ್ನು 10th ಕಂಪ್ಲೀಟ್ ಆಗೈತೆ ಸರ್. ಆಟೋ ಹೊಡಿತಾನೆ. ಉತ್ತಮ್ ಅಂತ ಸರ್. ಹಾ ಸರ್, ಅವನೇ ಉತ್ತಮ್ ಸರ್. ಅವ್ನು ಫಸ್ಟ್ ಸ್ವಲ್ಪ ಅಲ್ಲೇ ಹೇಳ್ರಪ್ಪ, ಅಲ್ಲೇ ಹೇಳ್ರಿ. ಉತ್ತಮ
ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಆಮ್ಯಾಗ ನಾನು ಬರ್ತೀನಿ ಸರ್. ನಾಳೆ ಬಂದ್ಬೇಕು. ಇದ್ರ ಸಂಬಂಧ ಒಬ್ಬೊಬ್ರು ಅಭಿಪ್ರಾಯ ಮಾತಾಡ್ರಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಆಮ್ಯಾಗ ನಾನು ಬರ್ತೀನಿ ಸರ್. ನಾಳೆ ಬಂದ್ಬೇಕು. ಸ್ವಲ್ಪ ಈ ಕಡೆ ಅಷ್ಟೇ ಈ ಕಡೆ ಬಾ, ಈ ಕಡೆ ಏಪಿ ನೋಡ್ಬೇಕು. ಇಲ್ಲ ಅರುಣ ನನಗೂ ಬಂದ ಹೊಡಿತೀನಿ. ಸ್ವಲ್ಪ ಸರ್ಸ್ಬಿಡ್ರಿ, ಮುಂದೆ ಬರ್ತಾರೆ. ಇದ್ರ ಸಂಬಂಧ
ನಮ್ಗೇನು ಹಾಸ್ಪಿಟ್ಲಲ್ಲಿ ಇಲ್ಲ ಸರ್. बोलो नहीं बोलो बोलो सब चीज़ लगा फोन रिकॉर्डिंग मार रहे हैं हो रहे सर हेलो